ಜೆಸಿ ರಸ್ತೆಯ ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಬೀಳುತ್ತಾ? ನಿತ್ಯ ಲಕ್ಷಾಂತರ ವಾಹನ ಓಡಾಡುವಂತಹ ರಸ್ತೆ ಇದು. ಟ್ರಾಫಿಕ್ ಕಿರಿಕಿರಿಯಿಂದ ಜನ ಬೇಸತ್ತು ಹೋಗಿದ್ದಾರೆ. ಹೀಗಾಗಿ ಅಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಬೇಕು ಅಂತ ಜಿಬಿಎ ಮುಂದಾಗಿದೆ. ಸುಮಾರು 3.5 ಕಿಲೋಮೀಟರ್ ಉದ್ದದ ಫ್ಲೈಓವರ್ ನಿರ್ಮಾಣಕ್ಕೆ ಪ್ಲಾನ್ ಆಗಿದೆ. ಆರ್ವಿ ರಸ್ತೆಯ ಲಾಲ್ಬಾಗ್ ಗೇಟ್ನಿಂದ ಹಡ್ಸನ್ ಸರ್ಕಲ್ ತನಕ ಈ ಫ್ಲೈಓವರ್ ನಿರ್ಮಾಣ ಮಾಡೋದಕ್ಕೆ ಪ್ಲಾನ್ ರೆಡಿ ಆಗಿದೆ. ಈಗಾಗಲೇ ಜೆಸಿ ರೋಡ್ ಫ್ಲೈಓವರ್ ನಕ್ಷೆಯನ್ನ ಜಿಬಿಎ ರೆಡಿ ಮಾಡಿದೆ. ಬಿ ಸ್ಮೈಲ್ ಕಂಪನಿಯಿಂದ ಫ್ಲೈಓವರ್ ನಿರ್ಮಾಣಕ್ಕೆ ಪ್ಲಾನಿಂಗ್ ಆಗ್ತಾ ಇದೆ. ಹದಗೆಟ್ಟಿದ್ದ ರಸ್ತೆಗೆ ಸದ್ಯ ವೈಟ್ ಟ್ಯಾಪಿಂಗ್ ಕಾರ್ಯ ನಡೀತಾ ಇದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿ ಪೂರ್ಣಗೊಂಡ ಮೇಲೆ ಫ್ಲೈಓವರ್ನ ಕಾಮಗಾರಿ ಶುರುವಾಗುತ್ತೆ. ಫ್ಲೈಓವರ್ ನಿರ್ಮಾಣದ ಬಗ್ಗೆ ತಜ್ಞರ ಅಭಿಪ್ರಾಯವನ್ನ ಸಂಗ್ರಹಿಸಲಾಗಿದೆ. ಡಿಪಿಆರ್ ಸಿದ್ಧಪಡಿಸಿ ಅನುಮತಿಗಾಗಿ ಬಿ ಸ್ಮೈಲ್ ಕಂಪನಿ ಕಾಯ್ತಾ ಇದೆ. ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ರೆ 2026ರ ಜೂನ್ನಿಂದ ಕಾಮಗಾರಿ ಆರಂಭವಾಗುತ್ತೆ. ಜೆಸಿ ರಸ್ತೆಯ ಟ್ರಾಫಿಕ್ ಜಾಮ್ಗೆ ಬೀಳುತ್ತಾ ಬ್ರೇಕ್? ಪ್ರತಿನಿತ್ಯ ಲಕ್ಷಾಂತರ ವಾಹನಗಳು ಓಡಾಡೋ ರಸ್ತೆ ಇದು. ಯಾವಾಗ ನೋಡಿದ್ರು ಆಗ ಟ್ರಾಫಿಕ್ ಕಿರಿಕಿರಿಯಿಂದ ಜನ ಬೇಸತ್ತು ಹೋಗಿದ್ದಾರೆ. ಹೀಗಾಗಿ ಅಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆ ಬಗೆಹರಿಯುತ್ತೆ ಅಂತ ಜಿಬಿಎ ಫ್ಲೈಓವರ್ ನಿರ್ಮಾಣಕ್ಕೆ ಮುಂದಾಗಿದೆ. ಪ್ರಾಜೆಕ್ಟ್ ಈಗ ನಾವು ಫೈನಲ್ ಸ್ಟೇಜ್, ಇನ್ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಅದನ್ನು ಫೈನಲ್ ಸ್ಟ್ರಕ್ಚರಿಂಗ್ ಮಾಡೋದ ಅವಶ್ಯಕತೆ ಇದೆ. ಸೊ ಅದು ಯಾವ ಫೈನಾನ್ಸಿಂಗ್ ಪ್ಯಾಟರ್ನ್ ಅದೆಲ್ಲ ಈಗ ಚರ್ಚೆ ನಡೀತಾ ಇದೆ. ನಾವು ಬಿ ಸ್ಮೈಲ್ ಕಡೆಯಿಂದ ಎಷ್ಟು ಕೊಡಬೇಕು, ಲೋನ್ ಎಷ್ಟು ತೊಗೊಳ್ಬೇಕು, ಕಾರ್ಪೊರೇಷನ್ ಎಷ್ಟು ಕೊಡಬೇಕು, BOT ಆಧಾರದ ಮೇಲೆ ಮಾಡ್ತೀವಾ ಅಥವಾ EPC ಮಾಡೆಲ್ ಮಾಡ್ತೀವಾ, ಅದರ ಬಗ್ಗೆ ಫೈನಾನ್ಸಿಂಗ್ ಚರ್ಚೆ ಮಾಡಿ ಬಹುತೇಕ ಬೇಗನೆ ಇದರ ಬಗ್ಗೆ ತೀರ್ಮಾನ ಆಗುತ್ತೆ. ಪಿಲ್ಲರ್ ಅಗಿಯೋದು ವಿಲ್ ನಾಟ್ ಬಿ ಫಾರ್ ದ ಹೋಲ್ ಸ್ಟ್ರೆಚ್ ಆಫ್ ದ ರೋಡ್. ಒಂದು ಪಿಲ್ಲರಿಗೆ ಆಗಿತಾ ಇದ್ದು ಅದ್ರ ಬಗ್ಗೆ ಖಂಡಿತ ನಾವು ಅದರ ಜಿಬಿಎ ಮುಖಾಂತರ ಏನು ಕೋಆರ್ಡಿನೇಷನ್ ಮಾಡಬೇಕು ನಾವು ಮಾಡ್ತೀವಿ. ನಿತ್ಯ ವಾಹನ ದಟ್ಟಣೆಯಿಂದ ಕೂಡಿದಂತಹ ಜೆಸಿ ರಸ್ತೆಯಲ್ಲಿ ಇನ್ನು ಮುಂದೆ ಫ್ಲೈಓವರ್ ಆಗಲಿದೆ. ಇಲ್ಲಿ ಸದ್ಯಕ್ಕೆ ಈಗ ವೈಟ್ ಟ್ಯಾಪಿಂಗ್ ಕೂಡ ಕೆಲಸ ನಡೀತಾ ಇರುವಂಥದ್ದು. ಸದ್ಯಕ್ಕೆ ನಾವು ನೋಡ್ಬೋದು ಜೆಸಿ ರಸ್ತೆಯಲ್ಲಿ ಯಾವ ರೀತಿ ಈ ಒಂದು ರಸ್ತೆ ಇತ್ತು ಅನ್ನುವಂಥದ್ದನ್ನು ಕಳೆದ 4-5 ತಿಂಗಳ ಹಿಂದೆ ಇಡೀ ರಸ್ತೆ ಹದಗೆಟ್ಟಿತ್ತು. ಮಳೆ ಬಂದಾಗಂತೂ ಈ ರಸ್ತೆಯನ್ನು ಕೇಳೋದೇ ಬೇಡ, ಆ ರೀತಿಯಲ್ಲಾಗಿತ್ತು. ಈ ಒಂದು ಜೆಸಿ ರಸ್ತೆಯಲ್ಲಿ ದಿನನಿತ್ಯವೂ ಕೂಡ ಸಾವಿರಾರು ಲಕ್ಷಾಂತರ ವಾಹನಗಳು ಓಡಾಡ್ತಾ ಇರ್ತವೆ. ಹಾಗಾಗಿ ಈ ರಸ್ತೆ ತುಂಬ ಟ್ರಾಫಿಕ್ ಜಾಮ್ ಕೂಡ ಆಗುವಂಥದ್ದು. ದಿನನಿತ್ಯವೂ ಕೂಡ ಸಾಕಷ್ಟು ವಾಹನಗಳು ಓಡಾಡುವಂತಹ ನಿಟ್ಟಿನಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇತ್ತು. ಇದಕ್ಕೆ ಈಗ ಈ ರಸ್ತೆಯನ್ನ ಸರಿಪಡಿಸೋದಕ್ಕೆ ಅಂತ ಹೇಳಿ ಜಿಬಿಎ ಕೂಡ ಮುಂದಾಗಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ವೈಟ್ ಟ್ಯಾಪಿಂಗ್ ಕೂಡ ಆಗ್ತಾ ಇದೆ. ಆದರೆ ಇದರ ಜೊತೆಗೆ ಒಂದು ಫ್ಲೈಓವರ್ ಅನ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈಗಾಗಲೇ ಜಿಬಿಎ ಕೂಡ ರೆಡಿ ಮಾಡ್ತಾ ಇದೆ. ಈಗಾಗಲೇ DPR ಅನ್ನು ಕೂಡ ರೆಡಿ ಮಾಡ್ತಾ ಇರುವಂಥದ್ದು. ಅಂದರೆ ಲಾಲ್ಬಾಗ್ನಿಂದ ಹಡ್ಸನ್ ಸರ್ಕಲ್ ವರೆಗೂ ಕೂಡ 3.5 ಕಿಲೋಮೀಟರ್ ಈ ಒಂದು ಫ್ಲೈಓವರ್ ಅನ್ನ ಮಾಡೋದಕ್ಕೆ ಅಂತ ಹೇಳಿ ಒಂದು ಪ್ಲಾನ್ ಅನ್ನು ರೆಡಿ ಮಾಡಿಕೊಳ್ಳಲಾಗಿದೆ. ಅದಕ್ಕೆ ತಯಾರಿಯನ್ನು ಕೂಡ ನಡೆಸಲಾಗ್ತಾ ಇದೆ. ಅಂದರೆ ಈ ಒಂದು 3.5 ಕಿಲೋಮೀಟರ್ ವರೆಗೂ ಕೂಡ ಈ ಒಂದು ಟ್ರಾಫಿಕ್ ಏನಾಗ್ತಾ ಇತ್ತು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಫ್ಲೈಓವರ್ ಅನ್ನ ರೆಡಿ ಮಾಡೋದಕ್ಕೆ ಅಂತ ಹೇಳಿ ಈಗಾಗಲೇ ತಯಾರಿಯನ್ನು ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಬಿ ಸ್ಮೈಲ್ ಅನ್ನುವಂತಹ ಏನು ಕಂಪನಿಯ ಜೊತೆಗೆ ಈ ಫ್ಲೈಓವರ್ ಅನ್ನ ರೆಡಿ ಮಾಡೋದಕ್ಕೆ ಅಂತ ಹೇಳಿ ಒಂದು DPR ಅನ್ನ ರೆಡಿ ಮಾಡ್ಕೊಳ್ತಾ ಇರೋದಕ್ಕೆ ಈಗಾಗಲೇ ಪ್ಲಾನ್ ಆಗ್ತಾ ಇದೆ. ಆದರೆ ಒಂದು ಆ ಕಂಪನಿಯ ಜೊತೆಗೆ ಆ ಕಂಪನಿ ಒಂದಷ್ಟು ದುಡ್ಡನ್ನು ಕೊಟ್ಟರೆ ಅದರ ಜೊತೆಗೆ ಪಾಲಿಕೆ ಕೂಡ ಅದಕ್ಕೆ ಬೇಕಾದಂತಹ ಎಷ್ಟು ಖರ್ಚು ವೆಚ್ಚ ಆಗುತ್ತೆ ಅದೆಲ್ಲವನ್ನು ಕೂಡ ನೋಡಿಕೊಳ್ಳುತ್ತೆ ಅನ್ನುವಂಥದ್ದು. ಆದರೆ ಸದ್ಯಕ್ಕೆ ಈಗ DPR ಅನ್ನು ರೆಡಿ ಮಾಡ್ತಾ ಇದ್ದಾರೆ. ಪ್ಲ್ಯಾನ್ ಹೇಗೆ ಮಾಡಬೇಕು, PPP ಮಾಡೆಲ್ ಎಲ್ಲ ಮಾಡಬೇಕಾ ಅಥವಾ ಯಾವ ರೀತಿ ಮಾಡಬೇಕು ಅನ್ನುವಂತಹ ಪ್ಲ್ಯಾನ್ ಕೂಡ ಈಗ ನಡೀತಾ ಇರುವಂಥದ್ದು. ಹಾಗಾಗಿ ಸರ್ಕಾರದ ಮುಂದೆ ಈ ಒಂದು DPR ಅಂದರೆ ಈ ಪ್ಲ್ಯಾನನ್ನು ಕೂಡ ಇಡಲಿದ್ದಾರೆ. ಇದರಲ್ಲಿ ಹೇಗೆ ಈ ಒಂದು ಕೆಲಸ ಮಾಡಬೇಕಾಗುತ್ತೆ, ಏನೇನು ಮಾಡಬೇಕಾಗುತ್ತೆ, ಫ್ಲೈಓವರ್ ಎಷ್ಟು ಯಾವಾಗ ಶುರುವಾಗುತ್ತೆ ಮತ್ತು ಯಾವಾಗ ಮುಗಿಸ್ಬೇಕಾಗುತ್ತೆ, ಜೊತೆಗೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ, ಇವೆಲ್ಲವನ್ನೂ ಕೂಡ ಪ್ಲ್ಯಾನ್ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಈ ರಸ್ತೆಯಲ್ಲಿ ಏನಾದರೂ ಲಾಲ್ಬಾಗ್ನಿಂದ ಹಡ್ಸನ್ ಸರ್ಕಲ್ವರೆಗೂ ಕೂಡ ಈ ಒಂದು ಫ್ಲೈಓವರ್ ನಿರ್ಮಾಣ ಆದರೆ ಇಲ್ಲಿ ಓಡಾಡುವಂತಹ ಬಹುತೇಕ ಜನರಿಗೆ ಅಂದರೆ BMTC ಬಸ್ಗಳು ಓಡಾಡುವಂಥದ್ದು ಜೊತೆಗೆ ದಿನನಿತ್ಯವೂ ಕೂಡ ಕಚೇರಿಗೆ ಹೋಗುವಂತಹ ಜನರಿರ್ತಾರೆ, ಅವರೆಲ್ಲರಿಗೂ ಕೂಡ ಒಂದಷ್ಟು ರಿಲೀಫ್ ಸಿಗುತ್ತೆ. ಟ್ರಾಫಿಕ್ ಸಂಚಾರ ದಟ್ಟಣೆ ಕಡಿಮೆ ಕೂಡ ಆಗುತ್ತೆ. ಹಾಗಾಗಿ ಜನರಿಗಂತೂ ಖುಷಿ ಆಗುತ್ತೆ. ಫ್ಲೈಓವರ್ನ ಕಾಮಗಾರಿ ಮಾಡೋದಕ್ಕೆ ಏನಾದರೂ ಸರ್ಕಾರ ಅಸ್ತು ಅಂತ ಹೇಳಿದರೆ ಮುಂದಿನ ವರ್ಷದಲ್ಲಿ ಮೇ-ಜೂನ್ ತಿಂಗಳಲ್ಲೇ ಈ ಒಂದು ಕೆಲಸ ಕೂಡ ಪ್ರಾರಂಭ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.